ನೀನು ಹೇಳಿದ್ರೆ ನಿಜವಾಗ್ಲೂ ಕೇಳುತ್ತೆ ಕಣಮ್ಮ ಲಕ್ಷ್ಮಂಟಿ. ಹೇಳಮ್ಮ, ಮನೆ ಹೇಳಿನಾಗಿ ಸುಮ್ಮನೆ ಮದುವೆ ಮಾಡ್ಕೊಂಡು ಇಲ್ಲೇ ಇಟ್ಕೊಬಿಡ್ರಿ, ಸುಮ್ಮನೆ ಅವರಿಬ್ರು ಯಾಕೆ ದೂರ ಮಾಡ್ತೀಯಾ ಅಂತ ಹೇಳಮ್ಮ. ಏನು ಗೊತ್ತಾಡಿಯಮ್ಮ, ಯಾವನದಿಲ್ಲ ಏನಂಬುತ್ತೆ. ನೀನು ನನ್ನ ಬಲವಂತ ಮಾಡಿ ಕರ್ಕೊಂಡು ಬಂದೆ, ಹೇಳಮ್ಮ ಹೇಳಮ್ಮ ಅಂತ. ನೋಡೋಣ, ಹೇಳ್ತೀನಿ, ನಿನ್ನ ಕಣ್ಣೆದ್ರಿಗೆ ಹೇಳ್ತೀನಿ. ಅಕ್ಕಯ್ಯ ಇಂಥಕ್ಕೆಲ್ಲ ಒಪ್ಕ್ಯಾಮಲ್ಲ, ಯಾಕೆ ಬೇಕು, ಇಷ್ಟ ಇಲ್ಲದ್ದೆಲ್ಲನ ಹಿಂಗೆ ಮಾಡೋದು ಸರಿ ಇರಲ್ಲ ಅಂಬುತ್ತೆ. ತಿರ್ಗಾ ಆಮೇಲೆ ಮುಂದೆಲ್ಲನ ಯಾರು ಅನುಭವಿಸ್ತಾರಪ್ಪ ಇಂಥ ತೊಂದರೆಗಳ್ನ ಅಮ್ಮಂಗಾಗುತ್ತೆ ಅಂತ ಹೆದ್ರಿಕೆ ಮತ್ತೆ. ರಸ್ಮಕಯ್ಯ ನೀನು ಹೇಳೋದಂತೆ ಹೇಳಮ್ಮ, ಕೇಳ್ತೈತೆ. ಮೀನಾಕ್ಷಿ ಬಿಡು, ಒಳ್ಳೇದು ಕೇಳ್ತಾ ಇದ್ದಾಳೆ ಅಂತ ಹೇಳಿ ಕೇಳ್ತೈತೆ. ಬಂದೆ ಯಾರು? ನಾನು ಮೀನಾಕ್ಷಿ, ಬಾರಕ. ಮೀನಾಕ್ಷಿ ಅಮ್ಮನೆ ತಾಯಿ ಮಗಳಿಬ್ರಾಳು ಬಂದಿದ್ದ. ಬರ್ರಿ ಬರ್ರಿ ಕುಕ್ಕ ಬರ್ರಿ. ನಾನು ಯಾರಪ್ಪ ಅನ್ಕಂಡೆ ಗೊತ್ತಾಗ್ಲಿಲ್ಲ ವಾಯ್ಸು. ಕುಕ್ಕಳ್ರಿ, ಯಾಕ ಮಾತಾಡ್ಬೇಕಾಗಿತ್ತು. ಬಾರಮ್ಮ ಬಾರಮ್ಮ ಅಂತ ಬಲವಂತ ಮಾಡಿ ಕರ್ಕೊಂಬಂದ್ಲು ನಮ್ಮ ದಿವ್ಯ. ಅದಕ್ಕೇನೆ ನಾನು ಬಂದೆ ಮಾತಾಡೋಣ ಅಂತ ಹೇಳಿ. ಕುಕ್ಕಳ್ರಿ, ಆಮೇಲೆ ಮಾತಾಡೋಣ, ಅದೇನೇ ಇದ್ರು ಕುಕ್ಕಳ್ರಿ. ಕುಕ್ಕಳಮ್ಮ ಮುಂದೆ ಕುಕ್ಕಳ್ರಿ, ನಿನ್ಕಬೇಡ್ರಿ, ಬಂದಾರೋ ಕುಕ್ಕಬೇಕು. ಬಾ ಬಾ ಲಕ್ಷ್ಮಂಟಿ ಹತ್ರ ಏನೋ ವಿಷಯ ಹೇಳೋದಕ್ಕೆ ಬಂದಿದ್ದೀವಿ. ಏನಮ್ಮ ದಿವ್ಯಾ, ಏನು ಹೇಳ್ತೀಯೇ? ಲಕ್ಷ್ಮಕ್ಕಯ್ಯ, ಚೇತು ಮನೆ ಬಿಟ್ಟು ಬಂದಿದ್ದಾನಂತೆ, ಮನೆಗೆ ಹೋಗಿಲ್ವಂತೆ, ಉಂಡಿಲ್ಲ ಏನಿಲ್ಲಂತೆ, ಸುಮ್ಮನೆ ಅಲ್ಲಿ ಇಲ್ಲಿ ಕುಕ್ಕಾಣ ಇದ್ದಾನಂತೆ. ಅವ್ರ ಅಮ್ಮಯ್ಯ ಕರೆದ್ರೂ ಹೋಗಿಲ್ವಂತೆ. ಅದಕ್ಕಾಗಿನ ಅಮ್ಮ ಸುಮ್ಮನೆ ಲಕ್ಷ್ಮಂಟಿಗೆ ಹೇಳಮ್ಮ, ಮದುವೆ ಮಾಡ್ಕೊಂಡು ಮನೆಯೊಳಿನಾಗಿ ಇಲ್ಲೇ ಕೇಳಮ್ಮ ಅಂತ ಹೇಳ್ತಾ ಇದ್ದಾಳೆ ನಮ್ಮ ದಿವ್ಯ. ಭಾಳ ಒಳ್ಳೆ ಹುಡುಗ ಚೇತು, ಅದಕ್ಕೇನೆ ಸುಮ್ಮನೆ ಹೇಳಿನಾಗಿಲ್ಲೇ ಕೇಳಮ್ಮ, ನೀನು ಹೇಳಿದ್ರೆ ಕೇಳುತ್ತೆ ಅಂತ ಹೇಳ್ತಾ ಇದ್ದಾಳೆ ಲಕ್ಷ್ಮಕ್ಕಯ್ಯ. ಮನೆ ಬಿಟ್ಟು ಬಂದಿದ್ದಾನೆ? ಅಯ್ಯೋ ಶಿವನೇ, ಅಲ್ಲ ಸುಮ್ಮನೆ ನಾವು ಹೇಳಿದೀವಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನೋಡಿರೋ ಹುಡುಗಿನ ಮದುವೆ ಆಗಿ ಚೆನ್ನಾಗಿರಪ್ಪ, ಸುಮ್ಮನೆ ಯಾಕೆ ಅಂತ ಹೇಳಿ ಕಳಿಸಿದ್ದೀನಿ. ನೋಡಿ ಮನೆ ಬಿಟ್ಟು ಬಂದಿರೋದ, ಹಿಂಗೆ ಯಾಕೆ ಮಾಡ್ಕೊಂಬಕ್ಕೆ ಹೋಗಿದ್ನತ್ತು ಈ ಹುಡುಗ. ಹೋಗತ್ತ, ಹಿಂಗೆಲ್ಲ ಮಾಡ್ಕೋಬಾರ್ದಮ್ಮ, ಹಿಂಗೆ ಅಪ್ಪ ಅಮ್ಮ ಮನಸ್ಸಿ ನೋವು ಮಾಡಬಾರ್ದು. ಅಯ್ಯೋ ಅವನು ಊಟನೂ ಮಾಡಿಲ್ಲ, ಏನು ಮನೆಗೂ ಹೋಗಿಲ್ಲ. ಅವನು ತುಂಬ ಬೇಜಾರಾಗಿದ್ದಾನೆ, ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ. ಅಯ್ಯೋ ನೋಡೋಕ್ಕಾಗ್ತಾ ಇಲ್ಲ ಅವನಂತೂ. ಅದಕ್ಕೇ ನಾನು ಹೋಗಿ ಹೇಳ್ದೆ, ಹಿಂಗೆ ಯಾಕೆ ಮಾಡ್ತೀಯ, ಹೋಗು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನೋಡಿರೋ ಹುಡುಗಿನ ಮದುವೆ ಆಗು ಅಂತ ಹೇಳಿದೆ. ಇಲ್ಲ, ನಾನು ಮದುವೆ ಆದರೆ ಒಂದನ್ನೇ ಮದುವೆ ಆಗೋದು, ಬೇರೆ ಯಾವ್ರನ್ನೂ ಮದುವೆ ಆಗೋದಿಲ್ಲ, ನನ್ನ ಮನೆಗೂ ಹೋಗೋದಿಲ್ಲ, ಹಿಂಗೆ ಕೂತ್ಕೊಂಡಿರ್ತೀನಿ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಅಲ್ಲೂ ಇಲ್ಲಿ ಓಡಾಡ್ಕೊಂಡಿದ್ದಾನೆ. ತುಂಬ ಬೇಜಾರಾಗಿದ್ದಾನೆ. ಅದಕ್ಕೆ ಕಣ್ಲಸ್ಮಕಾಯಿ ಭಾಳ ಒಳ್ಳೆ ಹುಡುಗ, ಸುಮ್ಮನೆ ಮದುವೆ ಮಾಡ್ಕೆ. ಅಯ್ಯೋ ನಾವು ಇವಾಗ ಕೊಟ್ಟು ಮದುವೆ ಮಾಡ್ಬೋದು. ಅವರಪ್ಪ ಅಮ್ಮಯ್ಯ ಏನು ಹೇಳ್ಯವ್ರು ಗೊತ್ತೇ, ವರದಕ್ಷಿಣೆ ಕೊಡಬೇಕು ಅಂತ ಹೇಳವ್ರಿ. ಅವರ ಅಮ್ಮ ಏನಂಬುತ್ತಂತ ಗೊತ್ತೇ, ಅಲ್ಲ ವರದಕ್ಷಿಣೆ ಕೊಡೋಕ್ಕಾಗಲ್ಲ ಅಂತಾರೆ, ಅಷ್ಟು ದೊಡ್ಡ ಮನೆ ಕಟ್ಸ್ಯವ್ರಿ, ಅಷ್ಟು ದೊಡ್ಡ ಮನೆಯಾಗೆಲ್ಲ ಸೋಫಾ ತಂದಿಕ್ಕವ್ರಿ, ಮಂಚ ತಂದಿಕ್ಕವ್ರಿ, ಎಂತೆಂಥವ ನಮ್ಮ ಮನೆಯಾಗೆ ಇಲ್ಲ, ಬಡವರು ಅಂತಾರೆ, ಅಂಥವೆಲ್ಲ ತಂದಿಕ್ಕೊಂಡವ್ರೆ ಮತ್ತೆ ಅಂತ ಹೇಳಿ ಮಾತಾಡ್ತಾರಂತೆ. ಅಲ್ಲ ನಮ್ಮ ಹುಡುಗಿ ಮನೆ ಕಟ್ಟಿದ ಮೇಲೆ ಬಿಡಮ್ಮ ಅಂತ ಹೇಳಿ ಸಾಲ ಮಾಡಿ ತಕೊಂಬಂದ್ಲು ನನ್ನ ಮಗಳು. ಈ ಅಮ್ಮಯ್ಯ ಅದು ಯಾತ್ರಾಗ ಕೊಟ್ಟಾದ್ರಾಗೆ ಕೊಡ್ತಾರೆ ಅಂತ ಹೇಳಿ ಇಷ್ಟು ದೊಡ್ಡ ಮನೆ ಕಟ್ಟಿ ಇಂಥವೆಲ್ಲ ತರಲಿಲ್ಲ ಅಂದರೆ ಯಾರನ್ನ ಏನಂತಾರೆ ಅಂತೇಳಿ ಫ್ರಿಜ್ಜು ಸೋಫಾ ಇಂಥವೆಲ್ಲನ ತಕೊಂಬಂದಿದ್ಲು. ಮಂಚ ಬಿಡು ಇದ್ರು ಇರಲಿ ಅಂತ ಹೇಳಿ ನನ್ನ ಮಗಳು ತಂದಿಕ್ತಾವ ಕಣಮ್ಮ, ನಾವೇನು ತಂದಿಲ್ಲ ಏನಿಲ್ಲ. ಅಲ್ಲ ನಮ್ಮ ಮನೆಯಾಗೆ ಇಲ್ಲ, ಅವ್ರ ಮನೆಯಾಗ ಇದ್ದಾವೆ ಅಂದಮೇಲೆ ಅವರು ಏನೂ ಇಲ್ಲ ಅಂತೇಳಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಅಂಬುತ್ತಂತ ಅವ್ರ ಅಮ್ಮಯ್ಯ. ನಾವು ಇದ್ದಿದ್ರೆ ನಾವು ಕೊಟ್ಟು ಹೇಳಿಸ್ಕೊಂತಿದ್ವಿ, ನಮ್ಮ ತಗ ಏನಾನ ಇದ್ದಿದ್ರೆ ನಾವು ಹೇಳಿಸ್ಕೊಂತಿರ್ಲಿಲ್ಲ, ಕೊಟ್ಟು ಮದುವೆ ಮಾಡ್ತಿದ್ವಿ. ಒಡವೆ ಅಂದರೆ ಸುಮ್ಮನೆ ಅಲ್ಲ, ಬಡವ್ರ ಬಗ್ರಿಗೆ ಆಗಲ್ಲಮ್ಮ ವರದಕ್ಷಿಣೆ ಕೊಡೋಕೆ ಹೆಣ್ಮಕ್ಳಿಗೆ. ಈಗ ಹೆಣ್ಮಕ್ಳು ಇರೋರ ಮನೆಯಾಗೆ ದೇವರಾಣಗೂ ಆಗಲ್ಲ ಕಣಮ್ಮ. ಈಗ ಬಂಗಾರ ನೋಡಿದರೆ ಆ ಪಾಟಿ ರೇಟ್ ಹಾಕಿ ಕುಕ್ಕಣೈತೆ, ಆಗಲ್ಲಮ್ಮ. ಆಮೇಲೆ ಯಾಕೆ ಬೇಕಮ್ಮ, ಅವ್ರ ಅಮ್ಮ ಇರ್ತಾವ ಒಂದು ಮಾತು, ನೋಡು ನನ್ನ ಮಗನ ಹಿಂಗೆ ಕರ್ಕೊಂಬಂದು ಹಿಂಗೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಯಾಕೆ ಬೇಕಮ್ಮ, ಸುಮ್ಮನಿರು. ಏನು ಬೇಡ ಹಂಗನ್ಬೇಡ ಲಕ್ಷ್ಮಂಟಿ, ಪ್ಲೀಸ್. ಅವರಿಬ್ರು ದೂರ ಮಾಡಬೇಡ, ಅವರಿಬ್ರು ತುಂಬ ಇಷ್ಟಪಟ್ಟವ್ರೆ. ಪ್ಲೀಸ್ ಮನೆಯೊಳಗೆ ನಮಗೆ ಕರ್ಕೊಂಬಂದಿಟ್ಕ, ಅವನಿಗೂ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ. ಅವ್ರ ಅಪ್ಪ ಅಮ್ಮನೂ ಆಮೇಲೆ ಸ್ವಲ್ಪ ದಿನ ಚೆನ್ನಾಗಿ ಆಗ್ತಾರೆ. ಸ್ವಲ್ಪ ಇವಾಗ ಏನೋ ಬೇಜಾರಕ್ಕೆ ಹಂಗೆ ಮಾತಾಡ್ತಾರೆ ಅಷ್ಟೇ, ಆಮೇಲೆ ಅವರು ಚೆನ್ನಾಗಿ ಆಗ್ತಾರೆ. ಏನು ಮಾಡೋಣ ನಮೀಗ, ನಾವು ಕರ್ಕೊಂಬಂದಿಕ್ಕೇಮನ. ಅಯ್ಯೋ ನೋಡು ನನ್ನ ಮಗನ್ನ ಇವರೇ ಹೇಳ್ಕೊಟ್ಟು ಹಿಂಗೆ ಮಾಡಿದ್ರು ಏನೋ ಅಂತ ಹೇಳಿ ಸಾವಿರ ಮಾತು ಗೊತ್ತವೆ. ಅದಕ್ಕಾಗಿನ ಯಾರು ಮಾತು ಕೇಳ್ತಾರಪ್ಪ ಅಮ್ಮಂಗಾಗುತ್ತೆ ನನಗೇನಾನ. ಪಾಪ ಅವನು ಭಾಳ ಇಷ್ಟಪಟ್ಟ, ನಮ್ಮ ಹುಡುಗಿನೂ ಬೇಜಾರಾಗ್ಯಾಳಪ್ಪ. ನಾವು ಹೇಳಿದ ಮಾತಿಗೆ ಹೊರ್ತ್ಕೊಂಡವ್ರು ಬೇಡ ಕಣಮ್ಮ, ಯಾಕೆ ಸುಮ್ಮನೆ ಇಂಥವೆಲ್ಲ ತೊಂದರೆ ಮಾಡ್ಕೊಂಬದು ಬೇಡ ಅಂತ ನಾನು ಒಳ್ಳೆ ಮಾತನಾಗಿ ಹೇಳಿದೆ. ನಮ್ಮ ಹುಡುಗಿನೂ ಸುಮ್ಕಾದ್ಲು. ಮನೆ ಬಿಟ್ಟು ಬಂದಿದ್ದಾನೆ ಅಂತಂದ್ರೆ ಬೇಜಾರಾಗುತ್ತೆ ಅಮ್ಮ ವಿಷಯ ಕೇಳಿ. ಅಯ್ಯೋ ಏನೋ ಅನ್ಕಂಬ್ಲಾಕ, ಇವಾಗ ಇವರಿಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಷ್ಟೇ. ಗಂಡ ಹೆಂಡತಿ ಚೆನ್ನಾಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ, ಅವರಪ್ಪ ಅಮ್ಮನೇ ಚೆನ್ನಾಗಿ ಆಗ್ತಾರೆ. ಆಮೇಲೆ ಸುಮ್ಮನೆ ಇಬ್ಬರನ್ನು ಯಾಕೆ ದೂರ ಮಾಡ್ತೀಯ, ಆ ಪಾಟಿ ಇಷ್ಟಪಟ್ಟಾರನ್ಮೇಲೆ ಒಂದಿಗೂ ಬೇರೆ ಹುಡುಗನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನೋಡು ಅವಳ ಮಕ ಹೆಂಗಾಗೈತೆ ನೋಡೋಕ್ಕಾಗಲ್ಲ, ಹಂಗೆ ಕಣ್ಣಾಗೆ ಹಿಂಗೆ ಮಕ ಕಳೆಯಾಗಿದೆ ಇರೋದು. ಇವಾಗ ಅವಳ ಮುಖನೂ ನೋಡೋಕ್ಕಾಗ್ತಿಲ್ಲ. ನನಗೂ ಇಷ್ಟ ಇಲ್ಲ ಮೀನಾಕ್ಷಿ ಆಂಟಿ ಬೇರೆ ಹುಡುಗನ ಮದುವೆ ಆಗೋಕ್ಕೆ. ನಾನು ಚೇತು ತುಂಬ ಇಷ್ಟಪಟ್ಟಿದ್ವಾ, ನನಗೂ ಅವನ್ನೇ ಮದುವೆ ಆಗ್ಬೇಕಂಬೋದು ಇಷ್ಟ. ಏನು ಮಾಡಲಿ, ನಮ್ಮ ಅಪ್ಪ ನಮ್ಮ ಅಮ್ಮನ ಬಲವಂತಕ್ಕೋಸ್ಕರ ಬೇರೆ ಹುಡುಗನ ಮದುವೆ ಆಗ್ಬೇಕಷ್ಟೇ. ಸುಮ್ಮನೆ ಬೇಡ ಅಂತ ಹೇಳ್ಬಿಡು, ಹಿಂಗೆಲ್ಲ ಮಾಡಬೇಡ ಚೇತು, ಹೋಗು ಮನೆಗೆ ಅಂತ ಹೇಳ್ಬಿಡು ದಿವ್ಯಾ. ಹೋಗ್ಬಿಟ್ಟು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮನಸ್ಸಿಗೆ ನೋವು ಮಾಡಬೇಡ ಅಂತ ಹೇಳು ಅವನಿಗೆ.
ಅಕ್ಕ ಇದು ಚೆನ್ನಾಗಿರಲ್ಲ ಲಕ್ಷ್ಮಕ್ಕಯ್ಯ. ಸುಮ್ಮನೆ ಮನೆ ಹೇಳಿ ನಂಗೆ ಮಾಡ್ಕೊಳಕ್ಕ ಕರ್ಕೊಂಬಂದು ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ, ಯಾರೇನೇ ಅಂದರೂ ಪರವಾಗಿಲ್ಲ. ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇವರಿಬ್ರು ಗಂಡ ಹೆಂಡತಿ ಚೆನ್ನಾಗಿದ್ರೆ ಅವರು ಚೆನ್ನಾಗಿ ಆಗ್ತಾರೆ. ದೇವರಣ್ಣಗೆ ಅವ್ರನ್ನ ದೂರ ಮಾಡೋಕ್ಕೆ ಹೋಗ್ಬೇಡ. ಈಗ ಮನ್ಸಲ್ಲೊಬ್ಬನ ಇಟ್ಕೊಂಡು ಬೇರೆಯವ್ರನ್ನ ಮದುವೆ ಆದರೆ ಅದು ಚೆನ್ನಾಗಿರಲ್ಲ. ನಾಳೆ ಹೊತ್ನಾಗ ಹಿಂಗೆಲ್ಲ ಆಗೈತೆ. ಅವರಿಬ್ರು ಹುಡುಗ ಹುಡುಗಿ ಇಷ್ಟಪಟ್ಟಿದ್ರು ಅಂತ ಇವಾಗ ಊರಿಗೆಲ್ಲ ಗೊತ್ತಾಗೈತೆ. ಅಂಥದ್ರಾಗೆ ನೀನು ಬೇರೆ ಕಡೆ ಕೊಟ್ಟು ಮದುವೆ ಮಾಡಿದ್ರೆ ಆ ಹುಡುಗಿ ಆಳೇನೆ ಆ ಹುಡುಗನ ಇಷ್ಟಪಟ್ಟಿದ್ಲು ಅಂತ ಅವ್ರಿಗೆ ಹೇಳೋದು, ಹಿಂಗೆ ಹಂಗೆ ಹಿಂಗೆ ಅಂತ ಹೇಳ್ಕೊಡೋದು, ಹಿಂಗೆಲ್ಲ ಮಾಡ್ತಾರೆ. ಮತ್ತು ಅವ್ರಿಗೆ ಆ ವಿಷಯ ಗೊತ್ತಾದರೆ ನೋಡು ಅಲ್ಲಿ ಬೇರೆಯನ್ನ ಇಷ್ಟಪಟ್ಟಿದ್ಲಂತೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಸುಮ್ಮನೆ ಇವಾಗ ಹೆಂಗೂ ಊರಾಗೆಲ್ಲ ಗೊತ್ತಾಗೈತೆ. ಸುಮ್ಮನೆ ನೀನು ಮದುವೆ ಮಾಡ್ಕೊಂಬದ್ದು ಕಲಿ ಅಷ್ಟೇ. ಕರ್ಕೊಂಬಂದು ಮನೆ ಹೇಳಿನಾಗ ಮಾಡಿ ಕೇಳಮ್ಮ. ಸುಮ್ಮನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ ಅಷ್ಟೇ. ಇವಾಗ ಎಲ್ಲರಿಗೂ ಗೊತ್ತು. ಈಗ ವೀರೇಶಣ್ಣ ಮಗ ಲಕ್ಷ್ಮಕ್ಕನ ಮಗಳನ್ನ ಇಷ್ಟಪಟ್ಟವನಂತೆ, ಮದುವೆ ಮಾಡ್ಕೊಂತಾರಂತೆ ಎಲ್ಲರೂ ಮಾತಾಡ್ತಾರೆ. ಇವಾಗ ಏನೋನ ನಾ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡಿ ಅದನ್ನೇ ಹೇಳ್ತಾರೆ. ಅದು ಸರಿನೇನೆ. ತಿರ್ಗಾ ಅವರು ನೀನು ನಾಳೆ ಅವ್ನ ಮದುವೆ ಆಗ್ಬೇಕು ಅಂತಿದ್ದಂತೆ ಹಂಗೆ ಹಿಂಗೆ ಅಂತ ಅವ್ರೊಂದು ಮಾತಾಡೋದು ಯಾಕಪ್ಪ. ಇಲ್ಲೂ ಸಮಸ್ಯೆ ಹಂಗೆ ಅನ್ಸುತ್ತೆ ನನಗೆ ಒಂದೊಂದ್ಸತಿ. ಸುಮ್ಮನೆ ಮದುವೆ ಮಾಡ್ಕೊಂಬನ ಅಂತ ಹೇಳಿ ಚೆನ್ನಾಗಿ ಆಗ್ತಾರೆ. ಅವರೇ ಇಷ್ಟಪಟ್ಟು ಬಂದಿದ್ರಮ್ಮ. ತಿರ್ಗಾ ಅದೇನು ನೆನೆಸ್ಕೊಂಡ್ರೆ ಈಗ ಇವರು ಇಲ್ಲದ್ದು ಹೇಳ್ಕೊಡ್ತಾರೆ ಒಳ್ಳೆಯರಲ್ಲವು. ಹೇಳ್ಕೊಡೋರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಿಡು ಲಕ್ಷ್ಮಕ್ಕಯ್ಯ. ನಾವು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ನಿನ್ನ ಮಗಳು ಚೆನ್ನಾಗಿರೋದು ನೋಡ್ಬೇಕು ನೀನು. ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳ ಮನಸ್ಸಿಗೆ ಒಬ್ರನ್ನ ಇಟ್ಕೊಂಡು ಹೆಂಗೆ ಬೇರೆಯವ್ರನ್ನ ಮದುವೆ ಆಗೋಳು ಸಂತೋಷವಾಗಿರೋಕ್ಕಾಗುತ್ತೆ ಹೇಳು. ಅವಳ ಆಸೆ ಎಲ್ಲ ನಾನು ನಿರಾಸೆ ಮಾಡಬೇಡ. ನಮ್ಮ ದಿವ್ಯ ಅದಕ್ಕೆ ನಾನು ಕರ್ಕೊಂಬಂದ್ಲು. ಹೇಳಮ್ಮ ನಿನ್ನ ಮಾತು ಕೇಳುತ್ತೆ ಹೇಳಮ್ಮ ಅಂತ ಹೇಳಿ ಕರ್ಕೊಂಬಂದ್ಲು. ಲಕ್ಷ್ಮಂಟಿ ನಾನು ಕೇಳ್ಕೊಂತ ಇದ್ದೀನಿ. ಪ್ಲೀಸ್ ಅವರಿಬ್ರು ದೂರ ಮಾಡಬೇಡ. ಅವರಿಬ್ರು ತುಂಬ ಇಷ್ಟಪಟ್ಟವ್ರೆ. ಇಬ್ಬರು ಒಳ್ಳೆಯವರು, ಜೋಡಿನೂ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಅವರಿಬ್ರು ದೂರ ಮಾಡಬೇಡ. ಸರಿ ಅಮ್ಮ ಆಯ್ತು. ನಮ್ಮ ಅಯ್ಯಪ್ಪ ಬಂದಾಗ ಮಾತಾಡ್ತೀನಿ. ಹಂಗೆ ನಮ್ಮ ಹುಡುಗಿಗೂ ಫೋನ್ ಮಾಡಿ ನನ್ನ ಒಳಿಯನ್ನು ನನ್ನ ಮಗಳನ್ನು ಕರೆಸಿ ಅವರಿಬ್ರು ತಗೋ ಮಾತಾಡಿ ಅದೇನು ಆಮೇಲೆ ತೀರ್ಮಾನ ತಗೊಂತೀನಿ. ನಮ್ಮ ಅಯ್ಯಪ್ಪಂತ ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗಳಿಗೆ ಚೇತನ್ ಮದುವೆ ಮಾಡ್ಕೊಳ್ರಿ ಅಂತ ಹೇಳಿ ಮೀನಾಕ್ಷಿ ಮಗಳು ಇಬ್ಬರು ಸೇರಿ ಹೇಳೋದಕ್ಕೆ ಬಂದಿದ್ದಾರೆ. ಅವರಿಬ್ರು ದೂರ ಮಾಡಬೇಡ, ತುಂಬ ಇಷ್ಟಪಟ್ಟಿದ್ದಾರೆ, ಮದುವೆ ಮಾಡಿಸ್ರಿ ಅಂತ ಹೇಳಿ ಹೇಳೋಕ್ಕೆ ಬಂದಿದ್ದಾರೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.